ಈ ತಿಂಗಳು ಆಗಸ್ಟ್ 12ರಂದು ನಮಗೆ ಅತ್ಯಂತ ದೊಡ್ಡ ಸೂರ್ಯಗ್ರಹಣವಾಗಲಿದೆ. ಅದೇ ದಿನ ನಮಗೆ ಅಮಾವಾಸ್ಯೆಯೂ ಇರುತ್ತದೆ. ಆದ್ದರಿಂದ ಈ ಸೂರ್ಯಗ್ರಹಣ ಏನೇ ಇರಲಿ ಅದು ತುಂಬಾ ಶಕ್ತಿಶಾಲಿಯಾಗಿದೆ. ಇದು ಅಮಾವಾಸ್ಯೆಯ ದಿನದೊಂದಿಗೆ ಹೊಂದಿಕೆಯಾಗುವುದರಿಂದ ಇದು ಬಹಳಷ್ಟು ಅಲೌಕಿಕ ಶಕ್ತಿಗಳನ್ನು ಹೊಂದಿದೆ. ಸಾಮಾನ್ಯವಾಗಿ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿದೆ. ಅದಕ್ಕಾಗಿಯೇ ಅಮಾವಾಸ್ಯೆಯ ಪರಿಹಾರಗಳನ್ನು ಹೆಸರಿಸಲಾಗಿದೆ. ನಮ್ಮಲ್ಲಿರುವ ಕೆಟ್ಟ ವಿಷಯಗಳನ್ನು ತೆಗೆದುಹಾಕಲು ಮತ್ತು ಒಳ್ಳೆಯದನ್ನು ತರಲು ಗ್ರಹಣವಿರುವ ಈ ಅಮಾವಾಸ್ಯೆ ನಮ್ಮಲ್ಲಿರುವ ಕೆಟ್ಟ ವಿಷಯಗಳನ್ನು ತೆಗೆದುಹಾಕಲು ಮತ್ತು ಒಳ್ಳೆಯದನ್ನು ತರಲು ನಮಗೆ ಸಹಾಯ ಮಾಡುತ್ತದೆ. ಇಂತಹ ಉತ್ತಮ ದಿನ ಮತ್ತೆ ಮತ್ತೆ ಬರುವುದಿಲ್ಲ. ಆದರೆ ಗ್ರಹಣದ ಸಮಯವು ಕೆಲವರಿಗೆ ಒಳ್ಳೆಯದನ್ನು ಮತ್ತು ಕೆಲವರಿಗೆ ಕೆಟ್ಟದ್ದನ್ನು ತರುತ್ತದೆ. ಈ ಗ್ರಹಣ ಸಂಬಂಧಿತ ಅಮಾವಾಸ್ಯೆಯ ಕಾರಣದಿಂದಾಗಿ ಅಂತಹ ಯಾವುದೇ ದುಷ್ಟತನವು ನಮಗೆ ಬರಬಾರದು ಅಥವಾ ನಮ್ಮನ್ನು ಮುಟ್ಟಬಾರದು. ನಮ್ಮಲ್ಲಿರುವ ಯಾವುದೇ ದುಷ್ಟ ಅಥವಾ ದೋಷಗಳನ್ನು ತೆಗೆದುಹಾಕಲು ನೀವು ಬಯಸಿದರೆ ಈ ಗ್ರಹಣ ಸಂಬಂಧಿತ ಅಮಾವಾಸ್ಯೆ ಎಂದು ನೀವು ಇದನ್ನು ಬೇವಿನ ಮರದ ಬಳಿ ಎಸೆದರೆ ನಿಮ್ಮ ಎಲ್ಲ ತೊಂದರೆಗಳು, ದುಃಖಗಳು, ಸಮಸ್ಯೆಗಳು ಮತ್ತು ಬಡತನವು ಅಳಿಸಿ ಹೋಗುತ್ತದೆ. ಅದು ತುಂಬಾ ಶಕ್ತಿಶಾಲಿಯಾಗಿದ್ದು ನಾವು ಬೇವಿನ ಮರದ ಬಳಿ ಏನು ಮಾಡಬೇಕು? ಈ ಪರಿಹಾರವು ಕೆಲಸ ಮಾಡುತ್ತದೆ. ಸೂರ್ಯಗ್ರಹಣಕ್ಕೆ ಸಂಬಂಧಿಸಿದ ಈ ಅಮಾವಾಸ್ಯೆಗೆ ಸಮನಾದ ಯಾವುದೇ ಪರಿಹಾರವಿದ್ದರೆ ಅದು ಬೇವಿನ ಮರದ ಪರಿಹಾರ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಏಕೆಂದರೆ ಬೇವಿನ ಮರವು ತುಂಬಾ ಶಕ್ತಿಶಾಲಿ ದೈವಿಕ ಮರವಾಗಿದೆ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿದ್ದೇವೆ. ಅದು ಕೆಲಸ ಮತ್ತು ವ್ಯವಹಾರದಲ್ಲಿನ ಒತ್ತಡಗಳಾಗಿರಬಹುದು, ಆರ್ಥಿಕ ಸಮಸ್ಯೆಗಳಾಗಿರಬಹುದು, ಸಾಲದ ಸಮಸ್ಯೆಗಳಾಗಿರಬಹುದು ಅಥವಾ ಕೆಲವು ಆರೋಗ್ಯ ಸಮಸ್ಯೆಗಳಾಗಿರಬಹುದು, ಮಾನಸಿಕ ಒತ್ತಡವಾಗಿರಬಹುದು. ಕೆಲವು ರೀತಿಯ ನಕಾರಾತ್ಮಕ ಶಕ್ತಿಯ ಹಲವು ವಿಧಗಳಲ್ಲಿ ಇರಬಹುದು. ಉದಾಹರಣೆಗೆ, ಗ್ರಹಗಳು ನಮ್ಮ ಮೇಲೆ ವಿರೋಧ ಬೀರುವುದು. ನಾವು ಪ್ರತಿ ಕ್ಷಣವೂ ಮಾನಸಿಕ ನರಕವನ್ನು ಅನುಭವಿಸುತ್ತೇವೆ. ನಾವು ಜೀವನವನ್ನು ಒಂದು ರೀತಿಯಲ್ಲಿ ಕಲ್ಪಿಸಿಕೊಂಡರೆ ಅದು ಇನ್ನೊಂದು ರೀತಿಯಲ್ಲಿ ಸಂಭವಿಸುತ್ತದೆ. ನಾವು ಎಷ್ಟೇ ಜಾಗರೂಕರಾಗಿದ್ದರೂ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಮ್ಮ ಸುತ್ತಲೂ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ. ಈ ಸಮಸ್ಯೆಗಳಿಂದ ಹೊರಬರುವುದು ಹೇಗೆ? ಮತ್ತು ಕೆಲವು ಜನರಿಗೆ ಅವರು ಎಷ್ಟೇ ಹಣ ಸಂಪಾದಿಸಿದರೂ ಅದು ನೀರಿನಂತೆ ಖರ್ಚಾಗುತ್ತದೆ. ನಿಮಗೆ ಯಾವುದೇ ರೀತಿಯ ಮುಂಡುತನದ ಸಮಸ್ಯೆ ಇದ್ದರೂ ಈ ಅಮಾವಾಸ್ಯೆಯ ಸೂರ್ಯಗ್ರಹಣದಂದು ಈ ಸಮಯದಲ್ಲಿ ನೀವು ಈ ಬೇವಿನ ಮರದ ಬಳಿ ಎಸೆದರೆ ಅಂತಹ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತವೆ. ಅದೃಷ್ಟವು ನಿಮ್ಮೊಂದಿಗೆ ಇರುತ್ತದೆ. ಕೆಟ್ಟ ಕರ್ಮಗಳು, ಪೂರ್ವಜರ ಪಾಪಗಳು, ಪೂರ್ವಜರ ಶಾಪಗಳು ಇತ್ಯಾದಿಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಮತ್ತು ನೀವು ತಕ್ಷಣವೇ ಅಭೂತಪೂರ್ವ ಅದೃಷ್ಟ ಮತ್ತು ಸಂಪತ್ತನ್ನು ನೋಡುತ್ತೀರಿ. ಸೂರ್ಯಗ್ರಹಣದೊಂದಿಗೆ ಬರುವ ಅಮಾವಾಸ್ಯೆಯ ದಿನದಂದು ಈ ಪರಿಹಾರವು 100% ಸಾಧಿಸಲ್ಪಡುತ್ತದೆ. ಆದ್ದರಿಂದ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಸೂರ್ಯಗ್ರಹಣಗಳು ಯಾವಾಗಲೂ ಅಮಾವಾಸ್ಯೆಯ ದಿನದಂದು ನಮಗೆ ಬರುತ್ತವೆ. ಸೂರ್ಯನ ತಂದೆಯ ಕಾರಣ, ಅಂದರೆ ಸೂರ್ಯ ನಮಗೆ ತಂದೆಯಂತೆ. ಸೂರ್ಯ ಗೋಚರ ದೇವರು. ನಾವು ಪ್ರತಿದಿನ ಸೂರ್ಯನಿಗೆ ನಮಸ್ಕರಿಸಿದರೆ ನಮ್ಮ ಅರ್ಧದಷ್ಟು ದೋಷಗಳು ನಿವಾರಣೆಯಾಗುತ್ತವೆ. ಅಲ್ಲದೆ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ನೀವು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಎಲ್ಲ ಸ್ನಾನದ ವಿಧಿಗಳನ್ನು ಪೂರ್ಣಗೊಳಿಸಿದ ನಂತರ ಇದನ್ನು ಮಾಡುವುದರಿಂದ ನೀವು ಸೂರ್ಯ ದೇವರ ಆಶೀರ್ವಾದವನ್ನು ಪಡೆಯುತ್ತೀರಿ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಹೇಳಿ. ಅಲ್ಲದೆ ಈ ದಿನ ಗ್ರಹಣವು ಸೂರ್ಯನ ಮೇಲೆ ಬೀಳುವುದರಿಂದ ಈ ಗ್ರಹಣದ ಪರಿಣಾಮವು ಆ ದಿನ ವಾತಾವರಣದ ಮೇಲೆ ಹಾಗೂ ಜನರ ಮೇಲೆ ಬಲವಾಗಿರುತ್ತದೆ. ಆದ್ದರಿಂದ ಈ ಸೂರ್ಯಗ್ರಹಣ ಈ ದಿನ ನಾವು
ಕೆಲವು ನಿಯಮಗಳನ್ನು ಪಾಲಿಸಬೇಕು ಮತ್ತು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ನಾವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಗ್ರಹಣ ಸಂಭವಿಸುವ ಸಮಯವನ್ನು ಶುಭ ಸಮಯ ಎಂದು ಕರೆಯಲಾಗುತ್ತದೆ. ಈ ಗ್ರಹಣದ ಸಮಯಗಳನ್ನು ಸಹ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ. ಆದರೆ ನಮ್ಮ ಭಾರತದಲ್ಲಿ ಈ ಸೂರ್ಯಗ್ರಹಣ ರಾತ್ರಿಯಲ್ಲಿ ಸಂಭವಿಸುತ್ತದೆ. ನಾವು ನೋಡಿದರೆ ಈ ಸೂರ್ಯಗ್ರಹಣ ನಮಗೆ ಅನ್ವಯಿಸುವುದಿಲ್ಲ. ಆದರೆ ಗ್ರಹಣವು ಪ್ರಭಾವದಲ್ಲಿದ್ದರೆ ಖಂಡಿತವಾಗಿಯೂ ಸಂಭವಿಸುತ್ತದೆ. ಅದನ್ನು ಶುಭ ಸಮಯ ಮತ್ತು ದೋಷ ಸಮಯ ಎಂದು ಕರೆಯಲಾಗುತ್ತದೆ. ದೋಷ ಸಮಯವು ನಮ್ಮ ಜೀವನ ಮತ್ತು ಜಾತಕದಲ್ಲಿನ ದೋಷಗಳನ್ನು ತೆಗೆದುಹಾಕಲು ಅತ್ಯುತ್ತಮ ಸಮಯ. ಈ ದಿನದಂದು ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯ ಕಳೆಯುವವರು, ದೇವರ ಹೆಸರನ್ನ ಸ್ಮರಿಸುವವರು, ಆತನನ್ನು ಪೂಜಿಸುವುದು ಇತ್ಯಾದಿಗಳು ಜನರು ಆರ್ಥಿಕ ಸಮಸ್ಯೆಗಳು ಅಥವಾ ಧೈರ್ಯವನ್ನು ಕಳೆದುಕೊಳ್ಳಬಾರದು. ಅನೇಕರು ಅವಮಾನಿಸುತ್ತಾರೆ, ದೂಷಿಸುತ್ತಾರೆ. ಅನೇಕರು ವಾಹನ ಚಾಲನೆಗಳಲ್ಲಿ ಸಿಲುಕುತ್ತಾರೆ ಮತ್ತು ಇವೆಲ್ಲವೂ ನಮಗೆ ಹಲವು ವಿಧಗಳಲ್ಲಿ ಸಂಭವಿಸಬಹುದಾದ ದುಷ್ಪರಿಣಾಮಗಳು. ಇವೆಲ್ಲವೂ ಇದ್ದಕ್ಕಿದ್ದಂತೆ ನಮಗೆ ಯಾವುದೇ ಪ್ರಯೋಜನವನ್ನ ನೀಡುವುದಿಲ್ಲ. ಯಾವುದೇ ಕ್ಷಣದಲ್ಲಿ ಏನಾಗುತ್ತದೆ ಎಂದು ನಿಮಗೆ ತಿಳಿದಿಲ್ಲದ ದಿನಗಳಲ್ಲಿ ಅಂತಹ ಎಲ್ಲ ವಿಷಯಗಳು ನಿವಾರಣೆಯಾಗುತ್ತವೆ. ಗ್ರಹಣ ಸಮಯಗಳ ಬಗ್ಗೆ ಇಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಗಮನವಿಟ್ಟು ಆಲಿಸಿ. ನಮಗೆ ಗ್ರಹಣ ಅವಧಿಯು ಆಗಸ್ಟ್ 12ರಂದು ರಾತ್ರಿ 9:45ರಿಂದ ಆಗಸ್ಟ್ 13ರಂದು ಬೆಳಗಿನ ಜಾವ 2:15ರವರೆಗೆ. ಇದನ್ನು ಗ್ರಹಣದ ಅವಧಿ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಸೂರ್ಯನಿಗೆ ಗ್ರಹಣವಾಗುತ್ತದೆ. ಅಲ್ಲದೆ ಆ ಸಮಯದಲ್ಲಿ ರಾತ್ರಿಯಲ್ಲಿ ಸಂಭವಿಸುತ್ತದೆ. ಆದ್ದರಿಂದ ಈ ಸೂರ್ಯಗ್ರಹಣ ನಮಗೆ ಅನ್ವಯಿಸುವುದಿಲ್ಲ, ಏಕೆಂದರೆ ಸೂರ್ಯ ರಾತ್ರಿಯಲ್ಲಿ ಇರುವುದಿಲ್ಲ. ಆದರೆ ಆ ದೋಷದ ಮೇಲೆ ಪರಿಣಾಮ ಬೀರಿದರೆ ನಂತರ ನಮ್ಮ ಭಾರತದಲ್ಲೂ ಅದು ಖಂಡಿತ ಆಗುತ್ತದೆ. ಆದ್ದರಿಂದ ಇಲ್ಲಿ ಯಾವುದೇ ವಿಶೇಷ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ. ಅಂದರೆ ದೇವಾಲಯಗಳನ್ನು ಮುಚ್ಚುವುದು, ತಲೆ ಸ್ನಾನ ಮಾಡುವುದು ಅಥವಾ ಅಂತಹ ವಿಶೇಷವಾದದ್ದನ್ನು ಮಾಡುವುದು. ಆದರೆ ರಾತ್ರಿಯಲ್ಲಿ ಅದು ಸಂಭವಿಸುವುದರಿಂದ ವಿಶೇಷವಾದದ್ದನ್ನು ಮಾಡುವ ಅಗತ್ಯವಿಲ್ಲ. ಒಂದು ಪದದಲ್ಲಿ ಭಾರತದಲ್ಲಿ ಈ ಸೂರ್ಯಗ್ರಹಣವಿಲ್ಲ ಎಂಬಂತೆ ಭಾಸವಾಗುತ್ತದೆ. ಆದರೆ ದೋಷವು ನಮ್ಮ ಭಾರತದಲ್ಲೂ ಖಂಡಿತವಾಗಿಯೂ ಇದೆ. ಆದ್ದರಿಂದ ನಾವು ಈ ಗ್ರಹಣದ ನಿಯಮಗಳನ್ನು ಪಾಲಿಸಬೇಕು. ಈ ದಿನದಂದು ಗರ್ಭಿಣಿಯರು ತುಂಬಾ ಜಾಗರೂಕರಾಗಿರಬೇಕು. ಈ ಆಗಸ್ಟ್ 12 ಅಥವಾ 13ನೇ ತಾರೀಕು ಕೂಡ ಬಂದರೆ ಗರ್ಭಿಣಿಯರು ಹೊರಗೆ ಬರಬಾರದು. ಅಂದರೆ ಅವರು ಯಾವುದೇ ಆಸ್ಪತ್ರೆಗಳಿಗೆ ಹೋಗಬಾರದು, ಪ್ರಯಾಣಿಸಬಾರದು ಅಥವಾ ಬೇರೆ ಯಾವುದೇ ಕೆಲಸ ಮಾಡಬಾರದು. ಗರ್ಭಿಣಿಯರು ತುಂಬಾ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ಗರ್ಭದಲ್ಲಿರುವ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ದೀರ್ಘಕಾಲೀನ ಸಮಸ್ಯೆಗಳ ಸಾಧ್ಯತೆ ಇದೆ. ಆದ್ದರಿಂದ ಜಾಗರೂಕರಾಗಿರಿ ಮತ್ತು ಈ ದಿನ ತಲೆಗೆ ಎಣ್ಣೆ ಹಚ್ಚಬೇಡಿ. ಈ ಗ್ರಹಣಕ್ಕೆ ಸಂಬಂಧಿಸಿದ ಅಮಾವಾಸ್ಯೆಯ ದಿನದಂದು ತಲೆಗೆ ಎಣ್ಣೆ ಹಚ್ಚುವವರು ಜೀವಿತಾವಧಿ ಕಡಿಮೆಯಾಗುತ್ತದೆ. ಅಲ್ಲದೆ ಈ ದಿನದಂದು ಪುರುಷರು ಅಮಾವಾಸ್ಯೆಯೆಂದು ಕ್ಷೌರ ಮಾಡುವುದು, ಗಡ್ಡ ತೆಗೆಯುವುದು ಅಥವಾ ಕ್ಷೌರ ಮಾಡಿಸಿಕೊಳ್ಳುವ ತಪ್ಪನ್ನ ಮಾಡಬಾರದು. ನಂತರ ಈ ದಿನದಂದು ಅವರು ತಮ್ಮ ಕೂದಲನ್ನ ಕತ್ತರಿಸಬಾರದು ಅಥವಾ ಉಗುರುಗಳನ್ನ ಕಚ್ಚಬಾರದು. ಏಕೆಂದರೆ ಈ ದಿನದಂದು ನಾವು ಮಾಡುವ ಈ ತಪ್ಪುಗಳು ಹವಾಮಾನದಲ್ಲಿನ ಬದಲಾವಣೆಗಳಿಂದಾಗಿ ಬಲವಾದ ಪರಿಣಾಮ ಬೀರುತ್ತವೆ. ಆದ್ದರಿಂದ ಜಾಗರೂಕರಾಗಿರಿ. ಅಲ್ಲದೆ ಈ ದಿನದಂದು ಯಾವುದೇ ಸಂದರ್ಭದಲ್ಲೂ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು. ನೀವು ಕಪ್ಪು ಬಟ್ಟೆಗಳನ್ನು ಧರಿಸಿದರೆ ಬಡವರಾಗುತ್ತೀರಿ. ಈ ದಿನ ತುಳಸಿ ಎಲೆಗಳನ್ನು ಕೀಳಬಾರದು. ಹಾಗೆ ಮಾಡಿದರೆ
ಹಲವು ಜನ್ಮಗಳ ಪಾಪ ನಿಮ್ಮದಾಗುತ್ತದೆ. ಅಲ್ಲದೆ ಈ ದಿನ ನೀವು ನಿಮ್ಮ ಮನೆಗೆ ಎಣ್ಣೆಯನ್ನ ಖರೀದಿಸಬಾರದು. ಅಂದರೆ ಈ ದಿನ ನೀವು ಅಡುಗೆಗೆ ಎಣ್ಣೆ, ತಲೆಗೆ ಹಚ್ಚಲು ಎಣ್ಣೆ ಅಥವಾ ನಿಮ್ಮ ಮನೆಗೆ ಯಾವುದೇ ಎಣ್ಣೆಯನ್ನು ಖರೀದಿಸಬಾರದು. ಅದು ಶನಿಯನ್ನು ತಂದಂತೆ. ಅದೇ ರೀತಿ ಈ ದಿನ ಧಾನ್ಯಗಳು, ಅದು ಗೋಧಿಯಾಗಿರಲಿ, ಬೇಳೆಯಾಗಿರಲಿ ಅಥವಾ ಅಕ್ಕಿಯಾಗಿರಲಿ, ನೀವು ಅಡುಗೆಗೆ ಅಂತಹ ಯಾವುದೇ ವಸ್ತುಗಳನ್ನು ಖರೀದಿಸಬಾರದು. ನಂತರ ಕಬ್ಬಿಣದ ಸರಳುಗಳಂತಹ ಕಬ್ಬಿಣದ ವಸ್ತುಗಳನ್ನು ಖರೀದಿಸಬಾರದು. ಇಲ್ಲದಿದ್ದರೆ ಈ ಗ್ರಹಣಕ್ಕೆ ಸಂಬಂಧಿಸಿದ ಅಮಾವಾಸ್ಯೆಯೆಂದು ಯಾವುದೇ ಕಬ್ಬಿಣದ ವಸ್ತುಗಳನ್ನು ಅಥವಾ ಶೂಗಳು, ಸ್ಯಾಂಡಲ್ಗಳು, ಬೆಲ್ಟ್ಗಳು, ಹೊಸ ವಸ್ತುಗಳು, ಕತ್ತರಿ, ಚಾಕುಗಳು ಅಥವಾ ಪಿನ್ಗಳು, ಸೂಜಿಗಳು ಅಥವಾ ಇತರ ಕಬ್ಬಿಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಮನೆಯೊಳಗೆ ತರಬಾರದು. ನೀವು ಅವುಗಳನ್ನು ತಂದರೆ ಶನಿ ದೇವತೆ ಆ ರೂಪದಲ್ಲಿ ನಿಮ್ಮ ಮನೆಗೆ ಪ್ರವೇಶಿಸಿ ನಿಮಗೆ ಬಹಳಷ್ಟು ತೊಂದರೆ ಉಂಟು ಮಾಡುತ್ತಾನೆ. ಅದರ ನಂತರ ಈ ದಿನಗಳಲ್ಲಿ ಮನೆಯಲ್ಲಿ ಬದನೆಕಾಯಿಗಳನ್ನು ಖರೀದಿಸಬಾರದು ಮತ್ತು ಬೇಯಿಸಲೂಬಾರದು. ಅಲ್ಲದೆ ಈ ಗ್ರಹಣಕ್ಕೆ ಸಂಬಂಧಿಸಿದ ಅಮಾವಾಸ್ಯೆಯೆಂದು ಕಪ್ಪು ಎಳ್ಳನ್ನು ಮನೆಗೆ ತರಬಾರದು ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ದಿನ ಈ ಗ್ರಹಣ ಅವಧಿಯು ಶುಭ ಸಮಯ ಎಂಬುದನ್ನು ನೆನಪಿಡಿ. ಆದ್ದರಿಂದ ಈ ದಿನ ನೀವು ಮನೆಯಲ್ಲಿ ಮಾತ್ರವಲ್ಲದೆ ಹೊರಗೆ ಸಹ ಮಾಂಸಾಹಾರವನ್ನು ಬೇಯಿಸಬಾರದು ಅಥವಾ ತಿನ್ನಬಾರದು. ನೀವು ಊಟ ಮಾಡಿದರೆ ನೀವು ದೀರ್ಘಾವಧಿಯ ಆರೋಗ್ಯ ಸಮಸ್ಯೆಗಳೊಂದಿಗೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಲ್ಲದೆ ಇಂದು 4 ದಿಕ್ಕುಗಳು ಸಂಧಿಸುವ ರಸ್ತೆಗೆ ಹೋಗದಂತೆ ಜಾಗರೂಕರಾಗಿರಿ. ಇಂದು 4 ದಿಕ್ಕುಗಳು ಸಂಧಿಸುವ ರಸ್ತೆಯ ಬಳಿ ಅನೇಕ ಜನರು ತಮ್ಮ ದುಷ್ಟ ಕಣ್ಣುಗಳನ್ನು ತೆಗೆದು ಹಾಕಿರುತ್ತಾರೆ. ಆದ್ದರಿಂದ ನೀವು ಅಲ್ಲಿಗೆ ಹೋದರೆ ಅವರ ಕರ್ಮವು ನಿಮ್ಮನ್ನು ಸುತ್ತುವರೆದಿರುತ್ತದೆ. ಅಲ್ಲದೆ ಇಂದು ನೀವು ನಿಮ್ಮ ಪಾದಗಳಿಗೆ ಕಪ್ಪು ದಾರವನ್ನು ಕಟ್ಟಬೇಕು. ನೀವು ಮಹಿಳೆಯಾಗಿದ್ದರೆ ನಿಮ್ಮ ಎಡಪಾದಕ್ಕೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ ಮತ್ತು ನೀವು ಪುರುಷರಾಗಿದ್ದರೆ ನಿಮ್ಮ ಬಲಪಾದಕ್ಕೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಈ ದುಷ್ಟಕಣ್ಣು ಅಥವಾ ಯಾವುದೇ ದುಷ್ಟಕಣ್ಣು ನಿಮ್ಮ ಪಾದಗಳಿಗೆ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಕಪ್ಪು ದಾರವನ್ನು ಕಟ್ಟುವುದು ಒಳ್ಳೆಯದು. ನಿಮ್ಮ ಮನೆಯ ಹೊಸ್ತಿಲುಗಳಿಗೆ ಬೇವಿನ ಮರದ ತೋರಣಗಳನ್ನು ಕಟ್ಟುವುದು ಸಹ ಒಳ್ಳೆಯದು. ಅಮಾವಾಸ್ಯೆಯಾಗಿರುವುದರಿಂದ ನೀವು ವೀಳ್ಯದೆಲೆ ತೋರಣಗಳು, ಮಾರಿಗೋಲ್ಡ್ ತೋರಣಗಳು ಅಥವಾ ಮಾರಿಗೋಲ್ಡ್ ತೋರಣಗಳನ್ನು ಕಟ್ಟಬಾರದು. ಬೇವಿನ ಮರದ ಕಮಾನುಗಳು ಅಥವಾ ಬೇವಿನ ಮರದ ಮಂಡಲಗಳನ್ನು ತಂದು ಮನೆಯ ಬಾಗಿಲಿನ 2 ಬದಿಗಳಲ್ಲಿ ಇರಿಸಿ ಅದನ್ನು ನೇತು ಹಾಕಿ. ಹಾಗೆ ಮಾಡಿದರೆ ಈ ಗ್ರಹಣದ ದುಷ್ಟಶಕ್ತಿ ನಿಮ್ಮ ಮನೆಗೆ ತಾಗುವುದಿಲ್ಲ. ಬಾಗಿಲಿನ 2 ಬದಿಗಳಲ್ಲಿ ಅರಿಶಿಣವನ್ನು ಬಳಿದು ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಗಳನ್ನು ಮಾಡಿ. ಹೀಗೆ ಮಾಡುವುದರಿಂದ ಮನೆಗೆ ಯಾವುದೇ ದುಷ್ಟತನ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಇಂದಿನಿಂದ ಹೊರಗಿನಿಂದ ಬರುವಾಗ ಮಕ್ಕಳು ಅಥವಾ ವಯಸ್ಕರು ಇಬ್ಬರೂ ತಮ್ಮ ಪಾದಗಳನ್ನು ತೊಳೆಯಬೇಕು. ಏಕೆಂದರೆ ಈ ದಿನ ಅನೇಕ ಜನರು ನಿಂಬೆಹಣ್ಣು, ಕೂದಲು ಮತ್ತು ಅಂತಹ ಎಲ್ಲ ವಸ್ತುಗಳನ್ನು ರಸ್ತೆಗಳಲ್ಲಿ ಎಸೆಯುತ್ತಾರೆ. ಆದ್ದರಿಂದ ಪಾದಗಳನ್ನು ತೊಳೆಯುವುದು ಒಳ್ಳೆಯದು. ಈ ದಿನ ಮನೆಯ ಮುಂದೆ ಸೋರೆಕಾಯಿ ಕಟ್ಟುವುದು ತುಂಬಾ ಒಳ್ಳೆಯದು. ನಿಮ್ಮಲ್ಲಿರುವ ಒಂದನ್ನು ತೆಗೆದುಕೊಂಡು ಅದರ ಮೇಲೆ ಹಳದಿ ಬಣ್ಣ ಬರೆದು ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಮಾಡಿ ಮತ್ತು ನಿಮ್ಮ ಮನೆಯ ಬಾಗಿಲಿನ ಹೊರಭಾಗದಲ್ಲಿ ಕಟ್ಟಿಕೊಳ್ಳಿ. ಏಕೆಂದರೆ ಈ ದಿನ ನಮಗೆ ಅಮಾವಾಸ್ಯೆಯೂ ಕೂಡ ಇದೆ. ಆದ್ದರಿಂದ ಯಾವುದೇ ದುಷ್ಟತನವಿದ್ದರೂ ಅದು ಜನರು ಅಳುವುದು, ನೆರೆಯವರು ಅಳುವುದು ಮತ್ತು ವಾತಾವರಣದಲ್ಲಿ ಸ್ವಲ್ಪ ನಕಾರಾತ್ಮಕತೆ ಇರಲಿ. ಈ ಕುಂಬಳಕಾಯಿ ತುಂಬಾ ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅಂತಹ ಎಲ್ಲ ವಿಷಯಗಳು ನಮ್ಮ ಮೇಲೆ ಬೀಳುವುದಿಲ್ಲ ಮತ್ತು ನಮ್ಮ ಮನೆಯನ್ನು ಸಹ ಮುಟ್ಟುವುದಿಲ್ಲ. ಆದ್ದರಿಂದ ಕುಂಬಳಕಾಯಿಯನ್ನು ತಂದು ಅದನ್ನು ಕಟ್ಟಿಕೊಳ್ಳಿ. ಅಲ್ಲದೆ ಇಂದು ಕಾಗೆಗೆ ಮೊಸರು ಅನ್ನವನ್ನು ನೀಡಿ. ಏಕೆಂದರೆ ಪೂರ್ವಜರು ಕಾಗೆಗಳ ರೂಪದಲ್ಲಿದ್ದಾರೆ. ದೇವರುಗಳು
ಓಡಾಡುವುದರಿಂದ ನೀವು ಕಾಗೆಗಳನ್ನು ನೋಡಿದರೆ ಅದಕ್ಕೆ ಒಂದು ಮುದ್ದೆ ಅನ್ನ ಅಥವಾ ನೀವು ತಿನ್ನುವ ಮೊದಲ ಮುದ್ದೆಯನ್ನು ನೀಡಿ. ಹಾಗೆಯೇ ಅದನ್ನು ನೀಡುವುದರಿಂದ ಎಲ್ಲ ಪೂರ್ವಜರ ಪಾಪಗಳು, ಶಾಪಗಳು ಮತ್ತು ಮುಂತಾದವುಗಳು ದೂರವಾಗುತ್ತವೆ ಮತ್ತು ಶನಿದೇವರ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ. ಓಂ ಕಾಲಭೈರವಾಯ ನಮಃ ಅಥವಾ ಓಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಅಲ್ಲದೆ ಇಂದು ಪಿತೃದೇವರುಗಳನ್ನು ಪೂಜಿಸಿ. ನಿಮ್ಮ ಮನಸ್ಸಿನಲ್ಲಿ ಪಿತೃದೇವರುಗಳ ಹೆಸರುಗಳನ್ನು ನೆನಪಿಡಿ ಅಥವಾ ಅವರಿಗೆ ಮಾಂಸಾಹಾರವನ್ನ ಹೊರತುಪಡಿಸಿ ಸಸ್ಯಾಹಾರ ಅಂತಹದನ್ನು ಬೇಯಿಸಿ. ಇದನ್ನು ಬಾಳೆ ಎಲೆ ಮೇಲೆ ಹಾಕಿ ಪೂರ್ವಜರ ಶಾಪಗಳು ದೂರವಾಗುತ್ತವೆ. ಈ ದಿನ ಎಲ್ಲರೂ ಸ್ನಾನ ಮಾಡಬೇಕು. ಅಂದರೆ ಎಂದಿನಂತೆ ನೀರಿನಿಂದ ತಲೆ ತೊಳೆಯಬೇಕು. ಆದರೆ ಶಾಂಪೂ ಅಥವಾ ಅರಿಶಿಣವನ್ನ ಬಳಸಬೇಡಿ. ನೆನಪಿಡಿ, ಸ್ನಾನ ಮಾಡುವಾಗ ನೀರಿನಲ್ಲಿ ಅರಿಶಿಣವನ್ನು ಹಾಕಬೇಡಿ. ಒಂದು ಹಿಡಿ ಬೇವಿನ ಎಲೆಗಳನ್ನ ತೆಗೆದುಕೊಂಡು ಬಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಮತ್ತು ಈ ಅಮಾವಾಸ್ಯೆಯ ದಿನದಂದು ಗ್ರಹಣದೊಂದಿಗೆ ಸ್ನಾನ ಮಾಡಿ. ಅದು ನಿಮ್ಮ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಆಯುಷ್ಯವನ್ನ ಹೆಚ್ಚಿಸುತ್ತದೆ. ಆದ್ದರಿಂದ ಉತ್ತಮ ಬೇವಿನ ಸ್ನಾನ ಮಾಡಿ. ನಂತರ ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ತುಂಬಾ ಒಳ್ಳೆಯದು. ಅಮಾವಾಸ್ಯೆಯ ದಿನ ಕಪ್ಪು ಬಟ್ಟೆ ಧರಿಸಬೇಡಿ. ಅಂದರೆ ಪುರುಷರಿಗೆ ಕೆಂಪು ಟಿ ಶರ್ಟ್, ಮಹಿಳೆಯರಿಗೆ ಕೆಂಪು ಸೀರೆ. ಎಂದರೆ ಅಮಾವಾಸ್ಯೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ದಿನ. ತಾಯಿಗೆ ಕೆಂಪು ಬಣ್ಣ ಇಷ್ಟವಾದ್ದರಿಂದ ಕೆಂಪು ಬಟ್ಟೆ ಧರಿಸುವುದರಿಂದ ನಿಮ್ಮ ಮೇಲಿರುವ ದುಷ್ಟ ದೃಷ್ಟಿ ದೂರವಾಗುತ್ತದೆ. ಈ ಗ್ರಹಣದಿಂದಾಗಿ ನಿಮಗೆ ಯಾವುದೇ ದುಷ್ಪರಿಣಾಮ ಬರುವುದಿಲ್ಲ, ದುರಾದೃಷ್ಟ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಕೆಂಪು ಬಟ್ಟೆ ಧರಿಸಿ. ನಂತರ ಮನೆ ಮತ್ತು ಪ್ರವೇಶ ದ್ವಾರವನ್ನ ಸ್ವಚ್ಛಗೊಳಿಸಲು ಮರೆಯದಿರಿ. ನೀವು ನೀರಿಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಸೇರಿಸಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಮನೆಯನ್ನು ಉಪ್ಪು ನೀರಿನಿಂದ ಒರೆಸುವುದರಿಂದ ನಮ್ಮ ಮನೆಯಲ್ಲಿ ಅಡಗಿರುವ ಎಲ್ಲ ನಕಾರಾತ್ಮಕ ಶಕ್ತಿ, ದುಷ್ಟ ಶಕ್ತಿಗಳು ಇತ್ಯಾದಿಗಳು ಈ ಉಪ್ಪು ನೀರಿನಿಂದ ಹೀರಲ್ಪಡುತ್ತವೆ ಮತ್ತು ಎಲ್ಲಾ ದುಷ್ಟ ಶಕ್ತಿಗಳು ದೂರವಾಗುತ್ತವೆ. ಆದ್ದರಿಂದ ಮನೆಯನ್ನು ಉಪ್ಪು ನೀರಿನಿಂದ ಒರೆಸಿ ನಂತರ ಅರಿಶಿಣದ ನೀರನ್ನು ಸಿಂಪಡಿಸಬೇಕು. ಅರಿಶಿಣ ನೀರನ್ನು ಸಿಂಪಡಿಸುವುದರಿಂದ ಇಡೀ ಮನೆ ಶುದ್ಧವಾಗುತ್ತದೆ. ಬೇರೆ ಯಾವುದೇ ದೋಷಗಳಿದ್ದರೆ ಅವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ನಂತರ ಬೆಳಿಗ್ಗೆ ಮತ್ತು ಸಂಜೆ ಇಡೀ ಮನೆಯನ್ನ ಧೂಪವನ್ನ ಸುಡಬೇಕು. ಧೂಪವನ್ನ ಸುಡುವುದರಿಂದ ದುಷ್ಟಶಕ್ತಿಗಳು, ಎಲ್ಲಾ ಶಕ್ತಿಗಳು ಸಹ ಹೊರಗೆ ಹೋಗುತ್ತವೆ. ಆ ವಾಸನೆಯಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ನಂತರ ಅಮಾವಾಸ್ಯೆಯ ದಿನವು ಲಕ್ಷ್ಮೀ ದೇವಿಯು ಜನಿಸಿದ ದಿನವಾದ್ದರಿಂದ ಈ ಗ್ರಹಣವಿರುವ ಅಮಾವಾಸ್ಯೆಯ ದಿನದಂದು ತಾಯಿಯನ್ನ ಕೆಂಪು ಗುಲಾಬಿಗಳು ಅಥವಾ ದಾಸವಾಳದ ಹೂವುಗಳಿಂದ ಅಲಂಕರಿಸಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಈ ದಿನ ಲಕ್ಷ್ಮೀ ದೇವಿಯ ಎರಡು ಬದಿಗಳಲ್ಲಿ 2 ಆನೆ ಪ್ರತಿಮೆಗಳನ್ನು ಇರಿಸಿ. ಅಂದರೆ ಗಜಲಕ್ಷ್ಮೀ ದೇವಿಯನ್ನು ಪೂಜಿಸುವವರಿಗೆ ಸಂಪತ್ತು ದೊರೆಯುತ್ತದೆ. ತಲೆಮಾರುಗಳಿಂದ ಕುಳಿತಿರುವ ಸಂಪತ್ತು ಖಾಲಿಯಾಗುವುದಿಲ್ಲ, ಸಂಪತ್ತು ಸೃಷ್ಟಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಖಂಡಿತವಾಗಿಯೂ ಆ ತಾಯಿಯ ಮುಂದೆ ಒಂದು ಸಣ್ಣ ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಇರಿಸಿ ಪೂಜಿಸಿ. ಆದ್ದರಿಂದ ಖಂಡಿತವಾಗಿಯೂ ಆ ತಾಯಿಯ ಮುಂದೆ ಒಂದು ಸಣ್ಣದ ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಇರಿಸಿ ಪೂಜಿಸಿ. ಅದೇ ರೀತಿ ಹಸುವನ್ನು ಮುಟ್ಟಿ ನಮಸ್ಕರಿಸಿ. ಹಸುವನ್ನು ಪೂಜಿಸುವುದರಿಂದ 33 ಕೋಟಿ ದೇವರುಗಳ ಆಶೀರ್ವಾದ ಸಿಗುತ್ತದೆ ಮತ್ತು ನಮ್ಮ ಎಲ್ಲಾ ಪಾಪಗಳು ದೂರವಾಗುತ್ತವೆ. ಈ ಪರಿಹಾರವು ಬೇವಿನ ಮರದ ಬಳಿ ಲಭ್ಯವಿದ್ದರೂ ನೀವು ಸಂಜೆ 6 ಗಂಟೆಯ ನಂತರ ಮತ್ತು ರಾತ್ರಿ 11 ಗಂಟೆಯ ಮೊದಲು, ಅಂದರೆ ಕತ್ತಲೆಯಾದ ನಂತರ ಈ ಪರಿಹಾರವನ್ನ ಮಾಡಬೇಕು. ಈ ಆಗಸ್ಟ್ 12ರಂದು ಈ ಗ್ರಹಣದೊಂದಿಗೆ ಅಮಾವಾಸ್ಯೆಯ ದಿನದಂದು ಸಂಜೆ 6 ಗಂಟೆಯ ನಂತರ ಮತ್ತು ರಾತ್ರಿ 11 ಗಂಟೆಯ ಮೊದಲು ರಾತ್ರಿಯಲ್ಲಿ ಇದನ್ನು ಮಾಡುವ ಮೂಲಕ ಯಾವುದೇ ದುಷ್ಟತನವಿದ್ದರೂ ಅದು ಒಂದು ಕ್ಷಣದಲ್ಲಿ ನಿವಾರಣೆಯಾಗುತ್ತದೆ. ಈ ಪರಿಹಾರಕ್ಕಾಗಿ ಬಿಳಿ ಕಾಗದ ಬೇಕು. ಆ ಕಾಗದದ ಮೇಲೆ ಯಾವುದೇ ಬರಹ ಅಥವಾ ಗೀರುಗಳು ಇರಬಾರದು. ಈ ಬೇವಿನ ಮರವನ್ನು ದೇವಾಲಯದೊಳಗಿನ ಮರದ ಬಳಿ ಅಥವಾ ಮನೆಯೊಳಗಿನ ಮರಗಳ ಬಳಿ ಮಾಡಬಾರದು. ಇದನ್ನು ದೇವಾಲಯದ ಹೊರಗೆ ಅಥವಾ ರಸ್ತೆಯ ಬದಿಯಲ್ಲಿ ಮನೆಯ ಹೊರಗಿನ ಮರಗಳ ಬಳಿ ಮಾತ್ರ ಮಾಡಬೇಕು. ಇದನ್ನು ನೆನಪಿಡಿ. ನೀವು ಬಿಳಿ ಕಾಗದವನ್ನ ತೆಗೆದುಕೊಂಡು
ಅದರ ಮೇಲೆ ಕೆಂಪು ಬಣ್ಣದೊಂದಿಗೆ ನಿಮ್ಮ ಸಮಸ್ಯೆಯನ್ನ ಬರೆಯಬೇಕು. ನಿಮ್ಮ ಸಮಸ್ಯೆ ಏನೇ ಇರಲಿ, ನೀವು ನಿಮ್ಮ ಸ್ವಂತ ಮನೆಯನ್ನ ನಿರ್ಮಿಸಬೇಕು, ಅಥವಾ ನೀವು ಸಾಲದ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ, ನಮ್ಮ ಎಲ್ಲ ಸಾಲಗಳು ತೀರಬೇಕು. ಆದ್ದರಿಂದ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಯನ್ನು ಕಾಗದದ ಮೇಲೆ ಕೆಂಪು ಪೆನ್ ಅಥವಾ ಬಣ್ಣದಿಂದ ಬರೆಯಬೇಕು. ಅದು ಯಾವುದೇ ಸಮಸ್ಯೆಯಾಗಿದ್ದರೂ, ಗಂಡ ಮತ್ತು ಹೆಂಡತಿಯ ನಡುವೆ ಜಗಳಗಳಿದ್ದರೆ ಗಂಡ ಮತ್ತು ಹೆಂಡತಿಯ ನಡುವಿನ ಜಗಳಗಳು ಕಡಿಮೆಯಾಗಬೇಕು. ಇಲ್ಲದಿದ್ದರೆ ನಾವು ನಮ್ಮದೇ ಆದ ಮನೆಯನ್ನ ನಿರ್ಮಿಸಬೇಕು. ನಮಗೆ ಉತ್ತಮ ಆರೋಗ್ಯವಿರಬೇಕು, ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗಬೇಕು. ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ನೀವು ಈ ಕಾಗದದ ಮೇಲೆ ಕೆಂಪು ಬಣ್ಣದೊಂದಿಗೆ ಬರೆಯಬೇಕು. ನಂತರ ಇದಕ್ಕಾಗಿ ನಮಗೆ ಸಾಸಿವೆ ಬೀಜಗಳು ಬೇಕಾಗುತ್ತದೆ. ಈ ಪರಿಹಾರಕ್ಕಾಗಿ ಸಾಸಿವೆ ಬೀಜಗಳು ಚಿಕ್ಕದಾಗಿದ್ದರೂ ಅವು ತಕ್ಷಣ ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತವೆ. ಈಗ ಆ ಬಿಳಿ ಕಾಗದದ ಮೇಲೆ 1 ಚಮಚ ಸಾಸಿವೆ ಬೀಜಗಳನ್ನು ತೆಗೆದುಕೊಳ್ಳಿ. ಈ ಸಾಸಿವೆ ಬೀಜವು ತುಂಬಾ ಶಕ್ತಿಶಾಲಿಯಾಗಿದೆ. ಇದು ಈ ಗ್ರಹಣದ ದೋಷಗಳನ್ನು ಮತ್ತು ಈ ಅಮಾವಾಸ್ಯೆಯ ನಷ್ಟಗಳನ್ನು ಸಹ ತೆಗೆದುಹಾಕುತ್ತದೆ. ನಂತರ 1 ಚಮಚ ಕಲ್ಲುಪ್ಪು ತೆಗೆದುಕೊಳ್ಳಿ. ಉಪ್ಪು ಲಕ್ಷ್ಮೀ ದೇವಿಯ ನಿಜವಾದ ರೂಪ. ಉಪ್ಪು ನಮ್ಮ ಸಾಲಗಳನ್ನ ತೀರಿಸುವುದಲ್ಲದೆ ನಮ್ಮ ದುಷ್ಟತನ ಮತ್ತು ಬಡತನವನ್ನು ಸಹ ತೆಗೆದುಹಾಕುತ್ತದೆ ಮತ್ತು ನಮಗೆ ಒಳ್ಳೆಯದನ್ನ ತರುತ್ತದೆ. ಆ ತಾಯಿಯ ಅನುಗ್ರಹವೂ ಸಿಗುತ್ತದೆ. 1 ಚಮಚ ಉಪ್ಪು ಅದನ್ನು ಹಾಕಿದ ನಂತರ ಅದರ ಮೇಲೆ 1 ಚಿಟಿಕೆ ಅರಿಶಿಣದ ಪುಡಿಯನ್ನು ಸೇರಿಸಿ. ಅರಿಶಿಣದ ಪುಡಿ ಕೆಟ್ಟದ್ದನ್ನು ತೆಗೆದುಹಾಕಿ ಒಳ್ಳೆಯದನ್ನು ತರುವಲ್ಲಿ ತುಂಬಾ ಉಪಯುಕ್ತವಾಗಿದೆ. ನಂತರ 4 ಒಣಮೆಣಸಿನಕಾಯಿಗಳನ್ನು ಸೇರಿಸಿ. ಈ ಒಣಮೆಣಸಿನಕಾಯಿಗಳು ತುಂಬಾ ಶಕ್ತಿಶಾಲಿ. ಅವು ರುಚಿಯಲ್ಲಿ ತುಂಬಾ ಖಾರವಾಗಿರುವುದರಿಂದ ನಮ್ಮಲ್ಲಿರುವ ಕೆಟ್ಟದ್ದನ್ನು ತೆಗೆದುಹಾಕಲು ಈ ಒಣಮೆಣಸಿನಕಾಯಿಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾದ ಯಾವುದೇ ಪದಾರ್ಥವಿಲ್ಲ. ಆದ್ದರಿಂದ 4 ಒಣಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಿ. ಈಗ ಇವೆಲ್ಲವೂ ಈ ಕಾಗದದಲ್ಲಿವೆ. ಈಗ 1 ಚಮಚ ಕಪ್ಪು ಸಾಸಿವೆ, 4 ಒಣಮೆಣಸಿನಕಾಯಿಗಳು, 1 ಚಮಚ ಕಲ್ಲುಪ್ಪು, 1 ಚಿಟಿಕೆ ಅರಿಶಿಣ ಮತ್ತು ಇವೆಲ್ಲವನ್ನ ಸಮಸ್ಯೆ ಬರೆದ ಕಾಗದದ ಮೇಲೆ ಹಾಕಬೇಕು. ಈಗ ಇದನ್ನು ಪಟ್ಟಣದಂತೆ ಸುತ್ತಬೇಕು. ಇದನ್ನು ಯಾವುದೇ ಪುರುಷ ಅಥವಾ ಮಹಿಳೆ ಮಾಡಬಹುದು. ಅಲ್ಲದೆ ಸ್ನಾನ ಮಾಡಿ ನಿಯಮಗಳನ್ನ ಅನುಸರಿಸಿದ ನಂತರ ಈ ಪರಿಹಾರವನ್ನ ಮಾಡಬೇಕು. ನೀವು ಮಹಿಳೆಯಾಗಿದ್ದರೆ ಅದನ್ನು ಪೊಟ್ಟಣದಂತೆ ಸುತ್ತಿ ನಿಮ್ಮ ಎಡಗೈಯಿಂದ ಮತ್ತು ನೀವು ಪುರುಷರಾಗಿದ್ದರೆ ನಿಮ್ಮ ಬಲಗೈಯಿಂದ ಹಿಡಿದುಕೊಳ್ಳಿ. ಬೇವಿನ ಮರದ ಮುಂದೆ ನಿಂತು ನಿಮ್ಮ ಸಮಸ್ಯೆಗಳನ್ನ ಮತ್ತೆ ಮತ್ತೆ ಪಠಿಸಿ. ನಿಮ್ಮ ತಲೆಯನ್ನು ಬಲದಿಂದ ಎಡಕ್ಕೆ 3 ಬಾರಿ ಮತ್ತು ಎಡದಿಂದ ಬಲಕ್ಕೆ 3 ಬಾರಿ ತಿರುಗಿಸಿ. ಆರಂಭದಲ್ಲಿ ಬೇವಿನ ಮರವನ್ನು ಎಸೆದು ತಿರುಗಿ ನೋಡದೆ ನಿಮ್ಮ ಪಾದಗಳನ್ನ ತೊಳೆದು ಮನೆಗೆ ಹೋಗಿ. ಯಾರೊಂದಿಗೂ ಮಾತನಾಡಬೇಡಿ. ನೀವು ಇದನ್ನು ಮಾಡಿದ್ದೀರಿ ಎಂದು ಯಾರಿಗೂ ಹೇಳಬೇಡಿ, ಏಕೆಂದರೆ ಇದು 1 ರೂಪಾಯಿ ವೆಚ್ಚವಿಲ್ಲದ ಪರಿಹಾರ. ಆದ್ದರಿಂದ ಅದನ್ನು ಮಾಡಿ ಮನೆಗೆ ಹೋಗಿ. ಇದನ್ನು ಮಾಡುವುದರಿಂದ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ, ಸಮಸ್ಯೆ ಎಷ್ಟೇ ಹಠಮಾರಿಯಾಗಿದ್ದರೂ, ಎಷ್ಟೇ ದೊಡ್ಡದಾಗಿದ್ದರೂ ಸಹ ಇದು ಕೆಲಸ ಮಾಡುತ್ತದೆ. ನೀವು ಮೊದಲು ಅನುಭವಿಸಿದ ಯಾವುದೇ ಕೆಟ್ಟ ಅಥವಾ ಕೆಟ್ಟ ವಿಷಯಗಳು, ಅದು ಕೆಟ್ಟ ವಿಷಯ ಅಥವಾ ಕೆಟ್ಟ ವಿಷಯವಾಗಿರಲಿ, ನಿಮಗೆ ಕೆಟ್ಟದ್ದನ್ನು ಮಾಡಿದ ಶತ್ರುಗಳಾಗಲಿ ಅಥವಾ ನಿಮಗೆ ತೊಂದರೆ ನೀಡಲಿ, ಅದೆಲ್ಲವೂ ದೂರವಾಗುತ್ತದೆ ಮತ್ತು ಇವು ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಈ ಪರಿಹಾರವು ತುಂಬಾ ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಪರಿಹಾರವನ್ನ ಪ್ರಯತ್ನಿಸಿ ಮತ್ತು ನೀವು ನಿಮ್ಮ ತಲೆಯಿಂದ ದೊಡ್ಡ ಭಾರವನ್ನ ತೆಗೆದು ಹಾಕಿದಷ್ಟು ಆರಾಮದಾಯಕವಾಗಿದೆಯೇ ಎಂದು ನೋಡಿ ಮತ್ತು ಇದನ್ನ ಈಗ ಪಕ್ಕಕ್ಕೆ ಇರಿಸಿ. ಈ ಪರಿಹಾರವನ್ನ ಆತ್ಮವಿಶ್ವಾಸದಿಂದ ಮಾಡಿ. ಇದು ಮಹಿಳೆಯರಿಗೆ ಅಥವಾ ಪುರುಷರಿಗೆ ಅಥವಾ ಯಾರಿಗಾದರೂ ಅಮಾವಾಸ್ಯೆಯ ದಿನದಂದು, ಅಂದರೆ ಆಗಸ್ಟ್ 12ರಂದು ಗ್ರಹಣದೊಂದಿಗೆ ಅಮಾವಾಸ್ಯೆಯ ದಿನದಂದು ಈ ಪರಿಹಾರವನ್ನು ಸಂಜೆ 6 ಗಂಟೆಯ ನಂತರ, ಅಂದರೆ ರಾತ್ರಿ 11 ಗಂಟೆಗೆ ಮೊದಲು ಮಾಡಬಹುದು. ಇದು ತುಂಬಾ ಅದ್ಭುತವಾದ ಪರಿಹಾರ. ಒಂದು ಪದದಲ್ಲಿ ಈ ಪರಿಹಾರವು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿದ ಗ್ರಹಣವನ್ನ ತೆಗೆದುಹಾಕುತ್ತದೆ. ಇದು ತುಂಬಾ ಶಕ್ತಿಶಾಲಿ ಪರಿಹಾರವಾಗಿದೆ. ಹಾಗಾದರೆ ಈ ಆಗಸ್ಟ್ 12ರಂದು ಸೂರ್ಯಗ್ರಹಣದ ಅಮಾವಾಸ್ಯೆಯ ದಿನದಂದು ಬೇವಿನ ಮರದ ಬಳಿ ಏನು ಎಸೆಯಬೇಕು?
ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು, ಸಮಯಗಳು, ಈ ಎಲ್ಲ ವಸ್ತುಗಳು, ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು, ಯಾವ ವಸ್ತುಗಳನ್ನು ಖರೀದಿಸಬಾರದು, ಅಲ್ಲದೆ ಬೇವಿನ ಮರದ ಬಳಿ ಏನು ಎಸೆಯಬೇಕು, ಈ ಎಲ್ಲ ವಸ್ತುಗಳು ನಾವು ಹೇಳಿದಂತೆ ನಿಯಮಗಳು ಮತ್ತು ನಿಯಮಗಳೊಂದಿಗೆ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿ ಮತ್ತು ಕಾಳಜಿಯಿಂದ ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡುವ ಮೂಲಕ ಎಲ್ಲವೂ ನಿಮಗೆ ಶುಭವಾಗಿರುತ್ತದೆ. ಆದ್ದರಿಂದ ಲೈಕ್ ನೀಡಿ ಮತ್ತು ಬೆಂಬಲಿಸಿ. ನಿಮ್ಮೆಲ್ಲರಿಗೂ ಶುಭ ಹಾರೈಸುತ್ತೇನೆ ಮತ್ತು ಇನ್ನೊಂದು ಒಳ್ಳೆಯ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭಾಶಯಗಳು. ಧನ್ಯವಾದಗಳು.